70, 80, 90 ವರ್ಷ ಬದುಕಿ ಸತ್ತೋಗ್ತೀವಿ. 75, 80 ವರ್ಷ ಬದುಕಿ ಮಕ್ಕಳನ್ನ ತುಂಬ ಓದಿಸಿರ್ತೀವಿ. ಇಂಜಿನಿಯರ್ ಓದಿರ್ತಾರೆ, ದೊಡ್ಡ ದೊಡ್ಡ ಕೋರ್ಸ್ಗಳು ಓದಿರ್ತಾರೆ. 80, 90 ವರ್ಷಕ್ಕೆ ಅಪ್ಪ ಸತ್ತೋದ್ರೆ ಮಗನೋ ಮಗಳು ಏನಂತಾರೆ, ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅನಿಸ್ತಾರೆ. 80, 90 ವರ್ಷದ ಡ್ಯಾಡಿನ ನಿಮಿಷಗಳಲ್ಲಿ ಬಾಡಿ ಮಾಡಾಕ್ತಾರೆ. ಇದೇ ನಿಜ. ಅಪ್ಪ ಸತ್ತೋದಾಗ, ಅಮ್ಮ ಸತ್ತೋದಾಗ, ಕೊನೆಯದಾಗ ಅವ್ರಿಗೆ ಮಲಗಿರೋ ಹಾಸಿಗೆ ನನಗೆ ಬೇಕು, ಅವ್ರು ಹಾಕ್ಕೊಂಡಿರೋ ಬೆಡ್ಶೀಟ್ ನಾನು ಎತ್ಕೊಂಡು ಹೋಗ್ತೀನಿ, ನಮ್ಮಪ್ಪ ಹಾಕಿರೋ ಶರ್ಟ್ನ ಆಲ್ಟ್ರ್ ಮಾಡಿ ನಾನು ಹಾಕ್ಸ್ಕೊತೀನಿ, ನಮ್ಮಮ್ಮ ಕಟ್ಟಿರೋ ಸೀರೆನ ನಾನು ಸುಟ್ಕೊತೀನಿ ಅಂತ ಯಾವ ಮಕ್ಕಳು ಕಿತ್ತಾಡಲ್ಲ. ಆ ತಲೆದಿಂಬನ ಹಾಸಿಗೆನ ಎತ್ಕೊಂಡೋಗಿ ತಿಪ್ಪೆಯಲ್ಲಿ ಬಿಸಾಕ್ತಾರೆ, ಬೆಡ್ಶೀಟ್ನ ಕೂಲಿ ಅವ್ರಿಗೆ ಕೊಡ್ತಾರೆ, ಆ ಸೀರೆಗಳನ್ನ ಎತ್ಕೊಂಡೋಗಿ ಬಡವ್ರಿಗೆ ಅವ್ರಿಗೆ ಹಂಚಿಬಿಡ್ತಾರೆ. ಸುಮ್ಮಲು ಜಮೀನು, ಕೋರ್ಟ್ ಕೇಸು. ಅದಕ್ಕೆ ಪಾಪ 80, 90 ವರ್ಷ ಆ ಮನೆಯಲ್ಲ ಯಜಮಾನ ಆಯಮ್ಮ ದುಡ್ದು ಸತ್ತೋಗಿರ್ತಾರೆ. ಮೊದಲನೇ ವರ್ಷ ತಿಥಿ ಮಾಡ್ತಾರೋ, 100 ರೂಪಾಯಿ ಮೀಟ್ರ್ ಶರ್ಟ್ ಪೀಸ್ ಇಡೋದು. ಯಾಕೆಂದ್ರೆ ದಾನ ಮಾಡಬೇಕಲ್ಲ. ರೆಮಾಂಡ್ಸ್ ಹಾಕಿದ್ರು ಇಷ್ಟ ಆದ್ರು 3ನೇ ದಿನ ತಿಥಿಗೆ ನಿನಗೆ ಫೇವ್ರೆಟ್ ಅಂತ 2 kg ಸ್ವೀಟಿ ಸಮಾಧಿ ಹತ್ರ ಎತ್ಕೊಂಡೋಗಿ ಕಾಗೆ ವೇಸ್ಟ್ ಮಾಡುತ್ತೆ ಅಂತ ಒಂದೇ ಸ್ವೀಟ್ ಇಟ್ಟು ಮಿಕ್ಕಿದ್ದ ಡಬ್ಬಗಳಲ್ಲಿ ಹಾಕೊಂಡು ತಿಂತಾರೋ. ಈ ಕ್ಲಾರಿಟಿನೂ ಇಲ್ಲದೆ ಬದುಕಿದ್ರೆ ಹೆಂಗ್ರೋ? ನಾನು ಹೇಳೋದು ಯಾಕೆ ಗೊತ್ತಾ? ಇಟ್ಸ್ ಅನ್ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್. ಅಂಡರ್ಸ್ಟ್ಯಾಂಡ್. ಸತ್ತ ಮೇಲೆ ಬದುಕೋದೆಲ್ಲ ಬೇಡ, ಬದುಕಿದ್ದಾಗ ಬದುಕಪ್ಪ. ಬಿ ಪ್ರಾಕ್ಟಿಕಲ್. ಲೈಫಲ್ಲಿ 16ರಿಂದ 20 ವರ್ಷ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅಂತೀವಿ. ಒಂದೊಂದು ಏಜಲ್ಲಿ ಒಂದೊಂದು ಪ್ರಾಬ್ಲಮ್. ಫಸ್ಟ್ ಇಯರ್ ಡಿಗ್ರಿಗೆ ಬಂದ್ವಿ, ಓದೋಣ ಅನ್ನೋಷ್ಟೊತ್ತಿಗೆ ಸೆಕೆಂಡ್ ಇಯರ್ ಡಿಗ್ರಿ, ಅಷ್ಟೊತ್ತಿಗೆ ಒಂದಷ್ಟು ಡಿಸ್ಟರ್ಬೆನ್ಸಸ್ಸು. ಇನ್ನು ಉದ್ಧಾರ ಆಗೋಣ ಅನ್ನೋಷ್ಟೊತ್ತಿಗೆ ಆಗಲೇ ಗ್ರ್ಯಾಜುಯೇಷನ್ ಡೇ. ಇವಾಗೇನು ಅದೇ 10th ರಿಸಲ್ಟ್ ಬಂದಾಗ ಸೈಬರ್ ಸೆಂಟ್ರಲ್ ರಿಸಲ್ಟ್ ನೋಡಿ, 10th ಅಲ್ಲ ನಾನೇನು ಅಂತ PUC ತೋರಿಸ್ತೀನಿ, ಅಲ್ಲೂ ಆಗಲಿಲ್ಲ. PUC ಆದಮೇಲೆ ಡಿಗ್ರಿಗೆ ಬಂದ್ರಿ, ಇದು ಮುಖ್ಯ ಅಂತ. ಇಲ್ಲೂ ಏನು ಪ್ರೂವ್ ಮಾಡೋಕ್ಕಾಗಲ್ಲ ತುಂಬ ಜನರ ಕೈಯಲ್ಲಿ. ಇವಾಗ ಮಾಸ್ಟರ್ಸು, ಅದಾದ್ಮೇಲೆ ಕಂಪನಿ ಕೆಲಸ. ಎಷ್ಟು ಕಷ್ಟ ಇರುತ್ತೆ ಮಗ, ಎಷ್ಟು. ನಾವು ರಾಜಕಾರಣಿಗಳು ನಮ್ಮ ಲೈಫಲ್ಲಿ ಏನು ನಡೆದ್ರು TV ಚಾನಲ್ಲು ಯೂಟ್ಯೂಬ್ ಅವರು ತೋರಿಸ್ತಾರೆ, ನಿಮ್ಗೆ ಗೊತ್ತಾಗ್ತಿದೆ. ಪ್ರತಿಯೊಬ್ಬರ ಲೈಫು ನಮಗಿಂತ ಕಷ್ಟ ಇರುತ್ತೆ ಲೈಫು. ಎಲ್ಲರೂ ನಿಮ್ಮ ಮನೇಲಿ ದೋಸೆ ಹಾಕಿದ್ರು ತೂತೆ ಅಲ್ವೇನೋ, ನಮ್ಮ ಮನೇಲಿ ಹಾಕಿದ್ರು ತೂತೆ. ಯಾರ ಮನೇಲಿ ದೋಸೆ ಹಾಕಿದ್ರು ಅಷ್ಟೇ, ಅವ್ರವ್ರ ಕಷ್ಟ ಅವ್ರಿಗೆ. ಒಂದು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ದ ಲೈಫ್. ಸಾಧ್ಯ ಆದರೆ ಎಲ್ಲ ಹುಡುಗರಿಗೂ ಹೇಳ್ತೀನಿ, ಈಗ ಹೋಗ್ತಾ ಇದೆಯಾ MCOM ಮುಗಿಸ್ಕೊಂಡು BCOM ಮುಗಿಸ್ಕೊಂಡು ಒಂದು ಕೆಲಸಕ್ಕೆ ಹೋದರೆ ಒಂದು 2-3 ವರ್ಷ ಒಂದು ಕೆಲಸ ಸೇರ್ಕೊ. ಒಂದು ಕಂಪ್ನಿ ಕಟ್ಟಿದ್ರೆ ಹೆಂಗೆ ನಡೆಸಬೇಕು, ಎಂಪ್ಲಾಯ್ಸ್ನ ಹೆಂಗೆ ತರಬೇಕು, ಶ್ರದ್ಧೆಯಿಂದ ಹೇಗೆ ನಡೆಸಬೇಕು, ಹೆಂಗೆ ದುಡಿಬೇಕು ಅಂತ ಅರ್ಥ ಮಾಡ್ಕೊ. ಲೈಫಲ್ಲಿ ನೀನೇನು ಮಾಡಬೇಕು ಅಂತ ಇನ್ನೊಬ್ಬನ ಕೇಳಬೇಡ. ಲೈಫಲ್ಲಿ ಇದು ಬರೆದಿಟ್ಕೊ. ಅವ್ರವ್ರ ಮೂಗು ನೇರವಾಗಿ ಅವ್ರು ಗೈಡ್ ಮಾಡ್ತಾರೆ. ನೀನು 10th ರ್ಯಾಂಕ್ ಬಂದು, PUC ರ್ಯಾಂಕ್ ಬಂದು, ಡಿಗ್ರಿಗೆ ಬಂದು ನೀನು ಹೋಗಿ 10th ಪಾಸ್ ಆಗಿದ್ದಾರೆ ನಿಮ್ಮ ರಿಲೇಟಿವ್ನ, ನಾನು ಡಾಕ್ಟರ್ ಆಗ್ತೀನಿ ಅಂದರೆ ಎಲ್ಲಾಗ್ತೀಯ ಅಂತಾರೆ. ಯಾಕೆಂದರೆ ಅಮ್ಮನ ಕೈಯಲ್ಲಿ 10th ಪಾಸ್ ಮಾಡೋಕ್ಕಾಗಿರಲ್ಲ. ನೀನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾರೆ. ನೀನು ಯಾಕೆ ಕೇಳಿದೆ? ಹೋಗಿ ಕೇಳು ಅಂದವ್ರು ಯಾರು ನಿನ್ನ? ಲೈಫು ಅಂದ್ಕೊಂಡಂಗೆ ಅಲ್ಲಮ್ಮ. ಚೆನ್ನಾಗಿ ಓದಿ. ಎಲ್ಲ ಏನು ಕನಸುಗಳು ಕಾಲೇಜ್ ಲೈಫಲ್ಲಿ ಸಖತ್ತಾಗಿರುತ್ತೆ ಮಗ, ಡ್ರೀಮ್ಸು. ಕಾಲೇಜ್ ಲೈಫಲ್ಲಿ ಹುಡುಗರು, ನಾನು ದುಡಿಯೋಕ್ಕಿಡಿದ್ರೆ ಕೋಟಿಗಳು ಸಂಪಾದಿಸ್ತೀನಿ, ನಾನು ಮದುವೆ ಆಗಿದ್ರೆ ಕ್ಯೂ ನಿಂತ್ಕೋಬೇಕು. ನಿಲ್ಸ್ಕೊಂಡು ನಾ ಬಿಡ್ಡಿಚ್ಚಲ್ರ ರಾಶ್ ಪೆಟ್ಕೋರ, ನಾನು ರಾಶ್ ಪೆಟ್ಕೋ. ಈಗೆಲ್ಲ ಬಿಲ್ಡಪ್ಪು, ನಾನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಕ್ಯೂ ನಿಂತ್ಕೊತಾರೆ. ನೀನು ನಿಂತ್ಕೊಂಡ್ರು ಕೊಡಲ್ಲ. ಇದೇ ರಿಯಾಲಿಟಿ. ಹೇಳೋವಾಗ ಈಸಿ ಇರುತ್ತೆ. ಮತ್ತು ಭಾಳಷ್ಟು ಜನ ಎಮೋಷ್ನಲಿ ವೀಕ್ ಆಗಬೇಡಿ. ಯಾರನ್ನೊಬ್ಬರನ್ನ ಪ್ರೀತಿಸಿರ್ತೀರ, ಅವರೇ ಪ್ರಪಂಚ ಅನ್ಕೊತೀರ. ಬೈ ಮಿಸ್ಟೇಕ್ ಏನೋ ಜಾತಿ ಅಡ್ಡ ಬರುತ್ತೆ, ದುಡ್ಡು ಅಡ್ಡ ಬರುತ್ತೆ, ಸ್ಟೇಟಸ್ ಅಡ್ಡ ಬರುತ್ತೆ. ಬೈ ಮಿಸ್ಟೇಕ್ ಫೇಲ್ಯೂರ್ ಆದರೆ ಕೆಲವರು ಹುಡುಗರು ಅಪ್ಸೆಟ್ ಆಗ್ತಾರೆ. ನಾನೆಲ್ಲ ಹುಡುಗಿರಿಗೆ ಹೇಳೋದು, ನಿಮ್ಮ ಹುಡುಗ, ನೀನು ಇಷ್ಟಪಟ್ಟು ಹುಡುಗ ನಿನಗೆ ಸಿಗಲಿಲ್ಲ ಅಂದರೆ ನಿನಗೆ ಬದುಕೋದು ಕಷ್ಟನೇನೋ ನಮ್ಮ. 23 ವರ್ಷ ಬದುಕಿ ನೀನು ಸತ್ತೋಗ್ಬಿಟ್ರೆ ನಿಮ್ಮಪ್ಪ ಅಮ್ಮ ಹೆಂಗಮ್ಮ ಬದುಕೋದು ನೀನನ್ನು ಬಿಟ್ಟು? ಇದೊಂದು ಯೋಚನೆ ಮಾಡಬೇಕಲ್ಲ.